5 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆದ ಅತ್ತೂರು ಸಂತಮಾರಿ ಸಂತ ಲಾರೆನ್ಸ್ನ ಆಶೀರ್ವಾದ ಪಡೆದ ಲಕ್ಷಾಂತರ ಮಂದಿ ದೇಶ ವಿದೇಶದಿಂದ ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾದ ಭಕ್ತಾದಿಗಳು. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಭಾವೈಕ್ಯತೆ ಮತ್ತು ಸೌಹಾರ್ದತೆಗೆ ಹೆಸರುವಾಸಿಯಾದ ಈ ಪುಣ್ಯಕ್ಷೇತ್ರ ಸಂತ ಲಾರೆನ್ಸ್ ಬಸಲಿಕಾ ಅತ್ತೂರು. ವಿಶ್ವಪ್ರಸಿದ್ಧ ಕಾರ್ಕಳದ ಅತ್ತೂರು ಸಂತ ಲಾರೆನ್ಸ್ ಬಸಿಲಿಕದ ವಾರ್ಷಿಕ ಮಹೋತ್ಸವವು ಈಗಾಗಲೇ ಜನವರಿ 25ರಿಂದ ಆರಂಭಗೊಂಡಿದ್ದು 29ರವರೆಗೆ ಜರುಗಿತು. ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಜಾತಿ ಮತ ಭೇದಗಳನ್ನು ಮರೆತು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಆಗಮಿಸಿದ್ರು. ನಾನು ನಿನ್ನನ್ನ ಪ್ರೀತಿಸುತ್ತಿದ್ದೇನೆ ಎಂಬುದು ಈ ವರ್ಷದ ಮಹೋತ್ಸವದ ವಿಷಯವಾಗಿದ್ದು, ವಾರ್ಷಿಕ ಮಹೋತ್ಸವದ ದಿನಗಳಲ್ಲಿ ಕೊಂಕಣಿ ಭಾಷೆಯಲ್ಲಿ 36 ಹಾಗೂ ಕನ್ನಡ ಭಾಷೆಯಲ್ಲಿ 9 ಹೀಗೆ ಒಟ್ಟು 45 ದಿವ್ಯ ಪೂಜೆಗಳನ್ನು ಅರ್ಪಿಸಲಾಯಿತು. ವಾರ್ಷಿಕ ಮಹೋತ್ಸವದ ದಿನಗಳಲ್ಲಿ ಉಡುಪಿ, ಮಂಗಳೂರು, ಕಾರವಾರ, ಅಲಹಾಬಾದ್, ಅಜೀರ್ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಮತ್ತು ಮಂಗಳೂರು ಧರ್ಮಕ್ಷೇತ್ರದ ನಿವೃತ್ತ ಧರ್ಮಾಧ್ಯಕ್ಷರು ಆಗಮಿಸಿ ದಿವ್ಯ ಪೂಜೆಯನ್ನ ಅರ್ಪಿಸಿದರು. ಈ ಸಂತಮಾರಿ ಜಾತ್ರೆಯಲ್ಲಿ ಕ್ರೈಸ್ತರು ಮಾತ್ರವಲ್ಲದೆ ಇತರ ಧರ್ಮದವರು ಆಗಮಿಸಿ ಹರಕೆ ಸಲ್ಲಿಸುವುದು ವಾಡಿಕೆ. ಹಬ್ಬಕ್ಕೆ ಬರುವ ಭಕ್ತಾದಿಗಳು ಇಲ್ಲಿ ಹರಕೆ ರೂಪದಲ್ಲಿ ಮೇಣದ ಬತ್ತಿಗಳನ್ನು ಉರಿಸುತ್ತಾರೆ. ಅಲ್ಲದೆ ಎಣ್ಣೆ ತುಪ್ಪ ಅರ್ಪಿಸಲಾಗುತ್ತದೆ. ಬಸಿಲಿಕದ ವೇದಿಕೆಯ ಮೇಲೆ ಎಳೆ ಮಕ್ಕಳನ್ನ ಮಲಗಿಸಿ ಹಿರಿಯರು ಮೊಣಕಾಲೂರಿ ಸೈಂಟ್ ಲಾರೆನ್ಸ್ ಅವರ ದಯೆಗಾಗಿ ಬೇಡುತ್ತಾರೆ. ಪವಾಡ ಮೂರ್ತಿಯ ಎದುರು ಪ್ರಾರ್ಥಿಸಿದ್ದೆಲ್ಲ ಕೈಗೂಡುತ್ತದೆ ಎಂಬ ನಂಬಿಕೆಯಿಂದ ಕ್ಷೇತ್ರಕ್ಕೆ ಬಂದವರು ಸೈಂಟ್ ಲಾರೆನ್ಸ್ ಅವರ ಪವಾಡ ಮೂರ್ತಿಯ ದರ್ಶನ ಪಡೆಯದೆ ಮರಳುವುದಿಲ್ಲ. ದಕ್ಷಿಣ ಭಾರತದಲ್ಲಿ ಪುಷ್ಕರಣಿ ಹೊಂದಿರುವ ಕ್ರೈಸ್ತ ಕ್ಷೇತ್ರವೆಂದರೆ ಅದು ಅತ್ತೂರು ಮಾತ್ರ. ಇಲ್ಲಿಗೆ ಬರುವ ಯಾತ್ರಿಕರು ಇದರ ನೀರನ್ನ ತಲೆ ಮೇಲೆ ಪ್ರೋಕ್ಷಿಸಿಕೊಳ್ಳುತ್ತಾರೆ. ಮನೆಯವರಿಗೆ ಜಾನುವಾರುಗಳಿಗಾಗಿ ಬಾಟಲಿಗಳಲ್ಲಿ ತುಂಬಿಸಿಕೊಂಡು ಕೂಡ ಹೋಗುತ್ತಾರೆ. ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಅತ್ತೂರು ಸಂತ ಲಾರೆನ್ಸರ ಬಸಿಲಿಕಾ ಮೊದಲು ಪುಣ್ಯಕ್ಷೇತ್ರ ಇತ್ತು, ಈಗ ಬಸಿಲಿಕಾ ಆ ವರ್ಗಕ್ಕೆ ಇಳಿಸಿದ್ದಾರೆ. ಈ ಪುಣ್ಯಕ್ಷೇತ್ರದ ಉತ್ಸವ ಮಹೋತ್ಸವ ಅಂದರೆ ಒಂದು ದೊಡ್ಡ ಉತ್ಸವ. ಈ ಪ್ರದೇಶದಲ್ಲಿ ಒಂದು ನಾಡ ಹಬ್ಬ ಇದ್ದಾಗನೇ ಸಂತ ಲಾರೆನ್ಸ್ ಪವಾಡ ಪುರುಷ ಸಂತ ಲಾರೆನ್ಸರ ಮುಖಾಂತರ ಸಿಕ್ಕಿದ ಎಲ್ಲ ವರಪ್ರಸಾದಿಗಳಿಗಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲು ಜನರು ಇಲ್ಲಿ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಸಹಸ್ರಾರು ಜನ ಬರ್ತಾ ಇದ್ದಾರೆ. ಇದೊಂದು ಸಂಗಮ ಇದ್ದ ಹಾಗೆ. ಸಂಗಮ ಅಂದರೆ ಪವಿತ್ರ ಸ್ಥಳ. ಈ ಪವಿತ್ರ ಸ್ಥಳದಲ್ಲಿ ಹೇಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ 2 ನದಿಗಳು ಸೇರುವ ಸ್ಥಳಕ್ಕೆ ಸಂಗಮ ಅಂತ ಹೇಳ್ತೇವೆ, ಆ ಸಂಗಮ ಸ್ಥಳದಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಬಂದು ದೇವರ ವಾಕ್ಯದ ಸ್ನಾನ ಮಾಡಿ ಜನರು ಪುಣ್ಯ ಪಡೆದುಕೊಂಡು ದೇವರಿಗೆ ಹರಕೆಯನ್ನು ಹೊತ್ತು ಇಲ್ಲಿಂದ ತೆರಳುತ್ತಾರೆ. ಈ ವರ್ಷದ ವಿಷಯ, ಪ್ರತಿ ವರ್ಷ ಒಂದು ವಿಷಯ ಇರುತ್ತದೆ. ದಿಲೆಕ್ಸಿತೆ ಅಂದರೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ಯೇಸು ಕ್ರಿಸ್ತರು ಹೇಳಿದ ಮಾತು. ಇದರ ಬ್ಯಾಕ್ಗ್ರೌಂಡ್ ಹಿನ್ನೆಲೆ ಏನೆಂದರೆ, ಈಗಿನ ಜಗದ್ಗುರು ಪೋಪ್ ಲಿಯೋ ಅವರು ಅಕ್ಟೋಬರ್ ತಿಂಗಳಲ್ಲಿ ಕಳೆದ ವರ್ಷ ದಿಲೆಕ್ಸಿತೆ ಎಂಬ ಒಂದು ಪತ್ರವನ್ನು ನೀಡಿದರು. ಇದರ ಅರ್ಥ ಏನೆಂದರೆ, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಇತರರನ್ನು ಪ್ರೀತಿಸಿರಿ. ಕಣ್ಣಿಗೆ ಕಾಣುವ ನರರ ಪ್ರೀತಿಸದೆ ಕಾಣದ ದೇವರ ಹೇಗೆ ಪ್ರೀತಿಸುವೆ? ಮೊದಲು ನೀ ಪ್ರೀತಿಸು ನಿನ್ನ ನೆರೆಯವರ, ಆಗ ನೀ ಪ್ರೀತಿಪೆ ಆ ದೇವರ. ನಿಜವಾದ ಎಲ್ಲ ಧರ್ಮಗಳ ಸಾರಾಂಶ ಇಷ್ಟೇ, ದೇವರ ಪ್ರೀತಿ, ಪರರ ಪ್ರೀತಿ. ದೇವರು ನಮಗೆ ಕಾಣುವುದಿಲ್ಲ, ಅದಕ್ಕಾಗಿ ನಾವು ಪರರ ಪ್ರೀತಿ ಮಾಡಿದರೆ ದೇವರ ಪ್ರೀತಿ ಮಾಡಿದ ಹಾಗೆಯೇ ಇಲ್ಲಿ ಎಷ್ಟೋ ಜನರು ಬರ್ತಾರೆ. ಈ ವರ್ಷವನ್ನು ನಮ್ಮ ಧರ್ಮಾಧ್ಯಕ್ಷರು ಬಡವ ಬಲ್ಲಿದರ ಬಡ ಬಗ್ಗರ ವರ್ಷ ಎಂದು ಘೋಷಿಸಿದ್ದಾರೆ. ಈ ವರ್ಷ ಕೆಲವು ಸಾಧನೆಗಳನ್ನು ಮಾಡಲಿಕ್ಕೆ ನಾನು ಸೂಚನೆ ನೀಡಿದ್ದೇನೆ. ಒಂದು, ಈ ವರ್ಷ ಒಂದು ಬಡವರಿಗೆ ಒಂದಾದರೂ ಮನೆ ಅಥವಾ 2 ಮನೆಗಳನ್ನು ಕಟ್ಟಿಕೊಳ್ಳಲಿಕ್ಕೆ ನಮ್ಮ ಚರ್ಚ್ ವತಿಯಿಂದ. ಎರಡನೇದಾಗಿ ಒಬ್ಬ ಬಡ ವಿದ್ಯಾರ್ಥಿಗೆ ಶಿಕ್ಷಣ ನೀಡಲಿಕ್ಕೆ. ಮೂರನೇದಾಗಿ ನಾವು ಮದುವೆ ಸಮಾರಂಭಗಳಿಗೆ ಎಷ್ಟೋ ಖರ್ಚು ಮಾಡ್ತೇವೆ, ಒಂದು ಮನೆ ಕಟ್ಟಿಕೊಟ್ರೆ ಎಷ್ಟು ಒಳ್ಳೆಯದು. ಮತ್ತು ಇನ್ನೊಂದು ವಿಚಾರವನ್ನು ಕೂಡ ಹೇಳಿದ್ದೇನೆ, ನಮ್ಮ ಪರಿಸರ ರಕ್ಷಣೆ. ಈ ಹಬ್ಬದ ಮತ್ತು ಮದುವೆ ಸಂದರ್ಭದಲ್ಲಿ ಈ ಫೈರ್ ವರ್ಕ್ಸ್ ಅಂತ ಹೇಳ್ತೇವೆ ನಾವು, ಇದರಿಂದ ಪೊಲ್ಯೂಷನ್, ಪರಿಸರವನ್ನು ನಾವು ಹಾಳುಗಡಿತೇವೆ. ಅದನ್ನು ರಕ್ಷಿಸಲು ನಮಗೆ ಅಗತ್ಯವಿದೆ. ಇನ್ನೊಂದು ವಿಚಾರ ನಾನು ಹೇಳಿದ್ದು, ಡಿಗ್ನಿಟಿ ಆಫ್ ಹ್ಯೂಮನ್ ಬೀಯಿಂಗ್ಸ್. ಮನೆಯಲ್ಲಿ ಕೆಲಸ ಮಾಡುವವರು, ಮನೆ ಕೆಲಸದವರಿಗೆ ಕೂಡ ಒಂದು ಗೌರವವಿದೆ, ಘನತೆ ಇದೆ. ಅವರಿಗೆ ಗೌರವದ ಸಂಬಳ ನೀಡಬೇಕು ಮತ್ತು ಘನತೆ ನೋಡಬೇಕಂತ ಈ ಕೆಲವು ವಿಚಾರಗಳನ್ನು ನಾನು ನೀಡಿದ್ದೇನೆ. ಈ ಮಹೋತ್ಸವದ ಶುಭಾಶಯಗಳನ್ನು ತಮಗೆಲ್ಲರಿಗೂ ತಲುಪಿಸ್ತಾ ಇದ್ದೇನೆ ಮತ್ತು ಇಲ್ಲಿ ಬಂದ ಎಲ್ಲ ಜನರಿಗೆ ದೇವರು ಆಶೀರ್ವಾದಗಳಿಂದ ಅವರನ್ನು ಹರಸಲೆಂದ ನನ್ನ ಪ್ರಾರ್ಥನೆ. ನಿಮಗೂ ಎಲ್ಲರಿಗೂ ವಂದನೆಗಳು, ನಮಸ್ಕಾರ. ಉಡುಪಿ ಧರ್ಮ ಪ್ರಾಂತ್ಯದ ಆಡಳಿತಕ್ಕೊಳಪಟ್ಟ ಈ ಕ್ಷೇತ್ರವನ್ನ ಪೋಪ್ ಜಗದ್ಗುರುಗಳು ಕೆಲವು ವರ್ಷಗಳ ಹಿಂದೆ ಮೈನರ್ ಬಸಿಲಿಕಾ ಎಂದು ಘೋಷಣೆ ಮಾಡಿದ್ದು, ಆ ಬಳಿಕ ವ್ಯಾಟಿಕನ್ನಿಂದ ವಿಶೇಷ ಮಾನ್ಯತೆಯನ್ನ ಪಡೆದಿದೆ. 2025ನೇ ಸಾಲಿನಲ್ಲಿ ಬಸಿಲಿಕಾ ವತಿಯಿಂದ 2 ಬಡ ಕುಟುಂಬಗಳಿಗೆ ಮನೆ ನಿರ್ಮಿಸಿಕೊಡಲಾಗಿದೆ.
ಏಕಶಿಲಾ ಕಲ್ಲಿನಿಂದ ಕೆತ್ತಿದ ಸಂತ ಲಾರೆನ್ಸರ ಅತಿ ದೊಡ್ಡ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಶಿಲಾಕಲ್ಲಿನಿಂದ ಕೆತ್ತಿದ ಸಂತ ಲಾರೆನ್ಸರ ಪ್ರತಿಮೆ ಇಟಲಿ ದೇಶದ ರೋಮ್ ಪ್ರಾಂತ್ಯದಲ್ಲಿ ಬಲಬದಿಯಲ್ಲಿ ಹಾಗೂ ಅತ್ತೂರು ಸಂತ ಲಾರೆನ್ಸ್ ಬಸಿಲಿಕದಲ್ಲಿ ಬಿಟ್ಟರೆ ಬೇರೆಲ್ಲೂ ಕೂಡ ಕಾಣಸಿಗುವುದಿಲ್ಲ. ಭಾವೈಕ್ಯತೆ ಮತ್ತು ಸೌಹಾರ್ದತೆಗೆ ಹೆಸರುವಾಸಿಯಾದ ಈ ಪುಣ್ಯಕ್ಷೇತ್ರ ಸಂತ ಲಾರೆನ್ಸ್ ಬಸಿಲಿಕಾ ಅತ್ತೂರು. ಇಲ್ಲಿ ಊರು ಪರ ಊರಿಂದ ಲಕ್ಷಾಂತರ ಭಕ್ತಾದಿಗಳು ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಪ್ರತಿ ವರ್ಷ ಪುಣ್ಯಕ್ಷೇತ್ರವು ನಮಗೆ ಒಂದು ಧ್ಯೇಯವಾಕ್ಯವನ್ನು ಕೊಡುತ್ತದೆ. ಈ ವರ್ಷದಲ್ಲಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಪುಣ್ಯಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡುತ್ತೇನೆ. ಸಂತ ಲಾರೆನ್ಸರು ಬಡವರಿಗಾಗಿ, ಅಶಕ್ತರಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಹುತಾತ್ಮರಾದರು. ಸಂತ ಲಾರೆನ್ಸರ ಈ ದೇವಾಲಯಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬರಿಗೂ ಮಾನಸಿಕ ನೆಮ್ಮದಿ ಹಾಗೂ ಆಯುಷ ಆರೋಗ್ಯ ಲಭಿಸಲಿ ಎಂದು ನಾನು ಈ ಸಮಯದಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಇಲ್ಲಿ ಭೇಟಿ ನೀಡಿದ ಪ್ರತಿಯೊಬ್ಬರೂ ಅವರ ಜೀವನದಲ್ಲಿ ಉನ್ನತಿ ಸಿಗಲಿ ಎಂದು ಆಶಿಸುತ್ತೇನೆ. ಜಾತಿ ಧರ್ಮಗಳ ಗಡಿದಾಟಿ ಭಾವೈಕ್ಯತೆಯ ಸಂಗಮ ಸ್ಥಾನ ಅತ್ತೂರಿನ ಸಾಂತ್ ಮಾರಿ ಎಲ್ಲರನ್ನ ಒಗ್ಗೂಡಿಸುವ ಕ್ಷೇತ್ರವಾಗಿ ಇನ್ನಷ್ಟು ಬೆಳೆಯಲಿ ಎಂಬುದೇ ಎಲ್ಲರ ಹಾರೈಕೆ. ಜಸ್ಟಿನ್ ಎರೋಲ್ ಡಿಸಿಲ್ವಾ, ದೈಜ್ ವರ್ಲ್ಡ್ 24/7. ಭಾವೈಕ್ಯತೆ ಮತ್ತು ಸೌಹಾರ್ದತೆಗೆ ಹೆಸರುವಾಸಿಯಾದ ಈ ಪುಣ್ಯಕ್ಷೇತ್ರ ಸಂತ ಲಾರೆನ್ಸ್ ಬಸಿಲಿಕಾ ಅತ್ತೂರು.